ನಮಸ್ಕಾರ ಸ್ನೇಹಿತರೆ. ಕೇವಲ 4 ದಿವಸದಲ್ಲಿ 24 ಕ್ಯಾರೆಟು 999 ಬಿಸ್ಕಿಟ್ ಬಂಗಾರ 10 ಗ್ರಾಮಿಗೆ 8,200 ರೂಪಾಯಿ ಜಾಸ್ತಿ ಆಯಿತು. 1,38,000 ರೂಪಾಯಿ ಇತ್ತು 23 ತಾರೀಕಿಗೆ. 26 ತಾರೀಕಿಗೆ ಇವತ್ತು 1,46,200, 8,200 ರೂಪಾಯಿ ಜಾಸ್ತಿ. ಆಭರಣ ಬಂಗಾರ 916 22 ಕ್ಯಾರೆಟ್ ಬಂಗಾರ 1,28,350, ಇವತ್ತು 1,34,650. 10 ಗ್ರಾಮಿಗೆ ಸುಮಾರು 6,300 ರೂಪಾಯಿ ಜಾಸ್ತಿ. ಅಮೇರಿಕ ಇರಾನ್ ನಡುವೆ ಭೀಕರ ಮಹಾಯುದ್ಧ ಶುರುವಾದಾಗ ಇವರಿಗೆ ಒಂದು 20 ದಿವಸ ಆಯಿತು. ಯಾವಾಗ ಯುದ್ಧ ಶುರು ಆಯಿತೋ ಇಡೀ ಪ್ರಪಂಚದ ಎಲ್ಲ ಮಾರ್ಕೆಟ್ ಮಹಾನ್ ಪಂಡಿತರೆಲ್ಲ ಒಂದೇ ಮಾತು ಹೇಳಿದ್ರು, ಇನ್ನು ಮುಂದೆ ಬಂಗಾರ ಗಗನಕ್ಕೆ ಇರುತ್ತೆ, ಆಕಾಶಕ್ಕೆ ಹೋಗುತ್ತೆ, ಕೈ ಸಿಗೋದಿಲ್ಲ, ಯಾರ ಕೈ ಮುಟ್ಟೋದಿಲ್ಲ ಅಂತ. ಆದರೆ ಮಾರ್ಕೆಟ್ನಲ್ಲಿ ಆಗಿದ್ದೇ ಬೇರೆ. ಯುದ್ಧ ಶುರುವಾಗಿದ್ದ 3 ವಾರದಲ್ಲಿ ಚಿನ್ನ ರಾಕೆಟ್ ಥರ ಏರುವುದು ಬಿಟ್ಟು ಪಾತಾಳಕ್ಕೆ ಬಿದ್ದೋಯ್ತು. ಮಾರ್ಚ್ 23 ಸುಮಾರಿಗೆ ಪಾತಾಳದ ಮಲಗಿದ್ದ ಚಿನ್ನ ಮಾರ್ಚ್ 26ಕ್ಕೆ ಇವತ್ತುವರೆಗೂ ಕಂಟಿಸ್ ಒಂದು 3-4 ದಿವಸ ಆಯಿತು, ಏರ್ತಾ ಇದೆ 4 ದಿವಸದಿಂದ. ಹಾಗೆಯೇ ಸುಮಾರು ಒಂದು ಈ 10% ಬೌನ್ಸ್ ಬ್ಯಾಕ್ ಆಗಿದೆ. ಹಾಗೆ ಬಿದ್ದೋಯ್ತು ಅಂತ ಅನಿಸ್ತಾ ಇರುವ ಚಿನ್ನ ಸಡನ್ನಾಗಿ ಸ್ವಲ್ಪ ಎದ್ದಿತ್ತು. ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಮಾಡ್ತಿರೋದು? ಯಾಕೆ ಹೂಡಿಕೆದಾರರು ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋರು ಮಾರ್ಕೆಟ್ನಲ್ಲಿ ಏನು ಗೇಮು? ಇದು ಯಾವ ರೀತಿ ಬುದ್ಧಿವಂತರ ಆಟ? ಇದನ್ನು ನನಗೆ ಗೊತ್ತಿದ್ದ ಪ್ರಕಾರ, ನನಗೆ ಗೊತ್ತಿರೋಷ್ಟು ನಿಧಾನ ನಾನು ಹೇಳುವ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಇಲ್ಲಿ ಎಲ್ಲ ಡಾಲರ್ ಆಟ, ಡಾಲರ್ ಮತ್ತು ಕ್ರೂಡ್ ಆಯಿಲ್ ಆಟ. ಇದು ನಾವು ಜಸ್ಟ್ ಒಂದು ಡಿಸರ್ವ್ ದ ಬೆಸ್ಟ್, ಹೋಪ್ ದ ವರ್ಸ್ಟ್. ಒಳ್ಳೆಯದಕ್ಕೆ ಪ್ರಯತ್ನ ಮಾಡೋದು, ಕೆಟ್ಟದು ಯೋಚನೆ ಮಾಡೋದು ಅಷ್ಟೇ ಇದರಲ್ಲಿರೋದು. ಒಂದು ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಒಂದು ROI, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್, ಇದೊಂದು ಎಜುಕೇಟ್ ಮಾಡುವ ವಿಡಿಯೋ, ಯಾವುದೇ ಹೂಡಿಕೆ ಸಲುವಾಗಿ ಅಲ್ಲ. ನಿಮಗೆ ಇಷ್ಟ ಇದ್ದಾಗ, ನೀವು ಮಾಡಬೇಕು ಅನಿಸಿದಾಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಇದು ಒಂದೇ ದಿವಸದಲ್ಲಿ 6,500 ರೂಪಾಯಿ ಜಂಪು. ಇದು ಒಂದು ಚಿನ್ನದ ರೋಲರ್ ಕೋಸ್ಟರ್ ಆಟ ಅಂತ ಹೇಳ್ಬೋದು. ಇದನ್ನು ಅಂಕಿ ಅಂಶ ಸಮೇತ ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕೇವಲ ಒಂದು 5 ದಿವಸ ಹಿಂದೆ ಮಾರ್ಚ್ 20 ತಾರೀಕಿಗೆ ಬಂಗಾರ ಬೆಲೆ $4,643. ಮಾರ್ಚ್ 25ಕ್ಕೆ 4643. ಆದರೆ ಮಾರ್ಚ್ 23ಕ್ಕೆ ಡೈರೆಕ್ಟ್ 4134, $4,134. ಅತ್ಯಂತ ಭಯಾನಕ ಕುಸಿತ. ಆದರೆ ಮಾರ್ಚ್ 25 ಕೇವಲ 48 ಗಂಟೆಯಲ್ಲೇ ಯಾವಾಗ ಇವರು ನಮ್ಮನ್ನ ಟ್ರಂಪ್ ಸಾಹೇಬರು ಇಲ್ಲ 5 ದಿವಸ ಕದನ ವಿರಾಮ ಅಂತ ಹೇಳಿದ್ದೆ, ಬಂಗಾರ $4,548 ಜಂಪ್ ಆಯಿತು ಒಂದು ಔನ್ಸಿಗೆ. ಇದು ಕ್ಯಾಲ್ಕುಲೇಷನ್ ಮಾಡೋದು ಯಾವಾಗೂ ಡಾಲರ್ ಹೇಳ್ತೀವಿ, ಒಂದು ಔನ್ಸ್ ಅಂದರೆ 31 ಗ್ರಾಮ್. ಇದು ಯಾವಾಗೂ ಇಂಟರ್ನ್ಯಾಷನಲ್ ಕ್ಯಾಲ್ಕುಲೇಷನ್ ಆಗುತ್ತೆ. ಈಗ ವಿಡಿಯೋ ಮಾಡ್ತಾ ಇರೋ ಟೈಮು
ಇಪ್ಪತ್ತನೇ ತಾರೀಕು ಮಾರ್ಚ್ 26 ಸಂಜೆ 6 ಗಂಟೆ 5 ನಿಮಿಷ ಆಗಿದೆ. ಈಗ ಬಂಗಾರ $4,422 ನಡೀತಾ ಇದೆ. 1,46,621 999 ಗೋಲ್ಡ್ ವಿತ್ GST. ಶೇಕಡಾವಾರು ನೋಡಿದ್ರೆ ಸುಮಾರು 10% ಬೌನ್ಸ್ ಬ್ಯಾಕ್. ಇದು ಕೇವಲ ಅಮೇರಿಕದ ಲೆಕ್ಕಾಚಾರ ಅಲ್ಲ, ನಮ್ಮ ಭಾರತದ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲೂ ಸೇಮ್ ಟು ಸೇಮ್ ಭೂಕಂಪ ಆಗ್ತಾಯಿದೆ. ಮಾರ್ಚ್ 20ನೇ ತಾರೀಕು ನಮ್ಮಲ್ಲಿ 24 ಕ್ಯಾರೆಟು 10 ಗ್ರಾಮ್ ಚಿನ್ನ 1,47,218. ಮಾರ್ಚ್ 23ನೇ ತಾರೀಕಿಗೆ ಭೂಕಂಪ 1,35,140. ಭಾರಿ ಪ್ರಮಾಣದಲ್ಲಿ ಬಿತ್ತು. ಯಾರೋ ಅಂದಾಜು ಮಾಡಿಲ್ಲ. ಕುಲಾಫ್ ಆಯಿತು. ಮದುವೆ ಸೀಸನು. ಮದುವೆ ಇದ್ದವರಿಗೆ 2-3 ಹೆಣ್ಮಕ್ಳು ಇರ್ತಾರೆ. ಒಂದು ಮಗಳಿಗೆ 5 ತೊಲೆ ಬಂಗಾರ ಹಾಕಿರ್ತಾರೆ. ಇನ್ನೊಂದು ಮಗಳಿಗೂ 5 ತೊಲೆ ಬಂಗಾರ ಹಾಕಬೇಕು. ಅಷ್ಟೇ ಬಂಗಾರ ಹಾಕಬೇಕಾಗುತ್ತೆ. ಇನ್ನು ಕ್ವಾಲಿಟಿ ಮಾಡಬೇಕಾಗುತ್ತೆ. 9 ಹಾಲ್ಮಾರ್ಕ್ ಹಾಕಿದ್ರೆ 9 ಹಾಲ್ಮಾರ್ಕ್ ಹಾಕಬೇಕಾಗುತ್ತೆ. ಎಲ್ಲ ಲೆಕ್ಕಾಚಾರ ತಪ್ಪು ಹೋಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಅವ್ರದ್ದು ಸೇವಿಂಗ್ಸನ್ನು ಗೋಲ್ಡಿಗೆ ಹೋಗಿಬಿಡುತ್ತೆ. ಅಷ್ಟೇ ಬಂಗಾರ ಹಾಕಬೇಕಾಗುತ್ತೆ. ಈ ಮದುವೆ ಅಂದರೆ ಮದುಮಗಳ ಐಟಮ್ ಮಾತ್ರ. ಮದುಮಗಳ ತಾಯಿದು, ಮದುಮಗಳ ತಮ್ಮಂದು, ಮದುಮಗಳ ಅಣ್ಣಂದು ಈ ರೀತಿ ಐಟಮ್ ಇಲ್ಲ. ಮೊದಲೆಲ್ಲ ಮದುವೆ ಅಂದರೆ ಮನೇಲಿ ಎಲ್ಲರದ್ದು ಐಟಮ್ ಇರ್ತಿತ್ತು. ಈಗ ಅವರಿಗೆ ಬಂಗಾರಕ್ಕೆ ದೊಡ್ಡ ಖರ್ಚಾಗುತ್ತೆ. ಬಡವರಿಗೆ ಈ ಬಂಗಾರ ಭಾಳ ಭಾರ ಆಗ್ತಾಯಿದೆ. ಇವತ್ತು ನಮ್ಮ ಜ್ಯುವೆಲರ್ಸಿಗೂ ಹುಲಿ ಭಾರ, ಇಲಿ ಭಾರ. ನಮಗೆ ಇನ್ವೆಸ್ಟ್ಮೆಂಟ್ ತುಂಬ ಆಗ್ಬಿಡುತ್ತೆ, ಬಟ್ ROI ಆಗೋದಿಲ್ಲ. ROI ಅಂದರೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ನಾವೇನು ಇನ್ವೆಸ್ಟ್ ಮಾಡಿದ್ವಿ ಆ ಇನ್ವೆಸ್ಟ್ಮೆಂಟು ನಮ್ಗೆ ರಿಟರ್ನ್ ಭಾಳ ತೊಂದರೆ ಆಗುತ್ತೆ. ಒಂದು ರೇಟ್, ಒಂದು ಸ್ಟಡಿ ಇದ್ದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ರೀತಿ ಹೇಳ್ತಾ ಹೋಗ್ಬಿಟ್ರೆ ನಾವು ಅಂಗಡಿ ಬಾಗಿಲಿಗೆ ವಾಚ್ಮ್ಯಾನ್ ಇದ್ದಾರೆ, ವಾಚ್ಮ್ಯಾನ್ ಕೈಯಲ್ಲಿ ಕೋಲ್ ಕೊಟ್ಟಿದ್ದೀವಿ. ಕೋಲ್ ತೊಗೊಂಡು ಇನ್ನು ಮುಂದೆ ವಾಚ್ಮ್ಯಾನ್ ಕೈಯಲ್ಲಿ ಗನ್ ಕೊಡಬೇಕಾಗುತ್ತೆ. ಅಷ್ಟು ಭಯಾನಕ ಸ್ಥಿತಿ ಬರುತ್ತೆ. ಸ್ವಲ್ಪ ಸ್ಟಡಿ ಇರಬೇಕು. ರೇಟು ಎಲ್ಲರಿಗೂ ಅನುಕೂಲ, ಎಲ್ಲರಿಗೂ ಮಾರ್ಕೆಟ್ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಂತೋಷದಿಂದ ಬಂಗಾರ ತಗೊಳ್ಳಿಕ್ಕೆ ಮನಸ್ಸು ಮಾಡ್ತಾರೆ. ಈ ಬೆಳ್ಳಿ ನೋಡಿ, ಹೋದ ವರ್ಷ ಈ ಟೈಮಿಗೆ 93,94,000. ಇವತ್ತು 2,30,000 ಲೆಕ್ಕ ಹೋಯಿತು. 4,20,000 ಆಯಿತು. ಫೆಬ್ರವರಿ 3ನೇ ತಾರೀಕಿಗೆ ಒಂದೇ ದಿವಸ ಸುಮಾರು 1,02,000-3,000 ಲೆಕ್ಕ ಬಿದ್ದಿದೆ. ಇಷ್ಟು ಗ್ಯಾಮ್ಲಿಂಗ್ ಆದ ಕೂಡಲೇ ತುಂಬ ಭಯಾನಕ ಆಗುತ್ತೆ. ಜನ ಇನ್ನೂ ಕಮ್ಮಿ ಆಗ್ಬೋದು ಅಂತಾರೆ. ಆದರೆ 12,000 ಈ ಬಂಗಾರನೇ ಒಂದು 12,000 ರೂಪಾಯಿ ಡೌನ್ ಆಗಿದ್ದು ಮಾರ್ಚ್ 26 ಸಂಜೆ. ಇವತ್ತು 6 ಗಂಟೆ 5 ನಿಮಿಷ ಆಗಿದೆ. 1,46,621 ಬರ್ತಾಯಿದೆ ಗೂಗಲಲ್ಲಿ. ಇದು ಬಂದ್ಬಿಟ್ಟಿದೆ. ಅದು ಈಗಿದು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವ ಟೈಮ್ ಹೇಳ್ತಾ ಇದ್ದೀನಿ. ಕೇವಲ ಒಂದೇ ದಿನದಲ್ಲಿ 11,000 ರೂಪಾಯಿ ಜಾಸ್ತಿ ಆಯಿತು. ಆಲ್ಮೋಸ್ಟ್ ಒಂದು 8% ಏರಿಕೆ ಆಗಿದೆ. ಇದಕ್ಕೆ ಕಾರಣ ಎಂಥದ್ದು? ಈ 48 ಗಂಟೆಗಳಲ್ಲಿರುವ ಹೈ ವೋಲ್ಟೇಜ್ ಯುದ್ಧದ ಡಿಸ್ಕಷನ್ಸ್, ಡೆವಲಪ್ಮೆಂಟ್, ಬೆಳವಣಿಗೆ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಯುದ್ಧವನ್ನು ನಿಲ್ಲಿಸೋಕ್ಕೆ ಅಂತ. ಒಂದು 15 ಪಾಯಿಂಟಿಂದ ಒಂದು ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಪಾಕಿಸ್ತಾನ ಮತ್ತು ಈಜಿಪ್ತನ್ನು ಅವರ ಮಧ್ಯಸ್ಥಿಕೆಯಲ್ಲಿಟ್ಟು ಪ್ಲ್ಯಾನ್ ಇರಾನ್ ಎದುರಿಗಿಟ್ಟಿದ್ದಾರೆ. ಇವತ್ತೇನು ಫೇಸ್ಬುಕ್ಕಲ್ಲಿ ಬರ್ತಾಯಿದೆ, ಎಷ್ಟು ನಿಜನೂ ಗೊತ್ತಿಲ್ಲ. ಇಲ್ಲ ಇರಾನ್ ಅವರು ಭಾರತ ಮಧ್ಯೆ ಎಂಟ್ರಿ ಆಗಬೇಕು ಅಂತ ಹೇಳ್ತಿದ್ದಾರಂತೆ. ಏನು ನನಗೆ ಗೊತ್ತಿಲ್ಲ. ಫೇಸ್ಬುಕ್ಕಲ್ಲಿ ಬರೋದು ಎಲ್ಲ ಒಂದೇ ಸಲ ನಂಬಲಿಕ್ಕೆ ಆಗೋದಿಲ್ಲ. ಬಟ್ ಇದಂತೂ ಕನ್ಫರ್ಮು.
ಪಾಕಿಸ್ತಾನ ಮತ್ತು ಈಜಿಪ್ತನ್ನು ಮಧ್ಯಸ್ಥಿಕೆಯಲ್ಲಿ ಮಾಡಿದ್ದಾರೆ. ಏನಿದೆ ಪ್ಲ್ಯಾನಲ್ಲಿ? ಇರಾನ್ ಮೇಲಿರುವ ಆರ್ಥಿಕ ದಿಗ್ಬಂಧನ ಸಡಿಲ ಮಾಡಬೇಕು. ಇರಾನ್ಗೆ ಸಿವಿಲಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್, ಅಂದರೆ ಕರೆಂಟ್ ಜನ್ರೇಷನ್ ಮಾಡುವಾಗ ಈ ಪವರ್ ಜನ್ರೇಷನಿಗೆಲ್ಲ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಕೊಡೋದು. ಅದು ಕೂಡ ಅಂತಾರಾಷ್ಟ್ರೀಯ ಮೇಲ್ವಿಚಾರಣಿಕೆಯಲ್ಲಿ. ಅಂತಾರಾಷ್ಟ್ರೀಯ IAEA ಅಂತ ಇರುತ್ತೆ. IAEA ಅಂದರೆ ಒಂದು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. IAEA ಇವರು ಪ್ರತಿಯೊಂದು ಅವ್ರ ಮೇಲ್ವಿಚಾರಕಲ್ಲೇ ನಾವು ಅಟಾಮಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಯಾವುದೇ ಪರಮಾಣು ಕೆಲಸ ಮಾತ್ರ ಇಂಟರ್ನ್ಯಾಷನಲ್ಲಿ ಅವ್ರು ಅಂಡರ್ ಮಾಡಬೇಕಾಗುತ್ತೆ. ಇದಕ್ಕೆ ಪ್ರತಿಯಾಗಿ ಸ್ಟೇಟ್ ಆಫ್ ಹಾರ್ಮೋಸ್, ಎಲ್ಲರಿಗೂ ಗೊತ್ತಾಗಿದೆ. ಇದು ಗಲ್ಫ್ ರಾಷ್ಟ್ರದಿಂದ ಏನು ಫ್ಯೂಯಲು ಎಲ್ಲ ಬರುತ್ತೆ, ಸ್ಟೇಟ್ ಆಫ್ ಹಾರ್ಮೋಸ್ ಅದು ಸಂಧಿಯಿಂದಲೇ ಬರಲೇಬೇಕು. ಅದು ತುಂಬ ಇಂಪಾರ್ಟೆಂಟು ವ್ಯವಹಾರಕ್ಕೆ, ಪ್ರತಿಯೊಬ್ಬರಿಗೂ ಲಿಂಕಿಗೆ. ಇಂಡಿಯಾಕ್ಕಂತೂ ತುಂಬ ಇಂಪಾರ್ಟೆಂಟು ಅದು. ಆ ಸಂಧಿಯಲ್ಲಿ ಈ ಸ್ಟೇಟ್ ಆಫ್ ಹಾರ್ಮೋಸ್ ಸಂಧಿಯನ್ನು ಇದನ್ನು ಸೇಫ್ ಪ್ಯಾಸೇಜ್ ಅಂತ ಇರಾನ್ನವರು ಎನ್ಶೂರ್ ಮಾಡಬೇಕು. ಇದು ಅಮೇರಿಕಾದಲ್ಲಿ ಕೊಡ್ತಾ ಇರೋ ಕಂಡೀಷನ್ಸು. ಯಾವುದೇ ಕಿರಿಕಿರಿ ಮಾಡಬಾರ್ದು. ಹಾಗೆ ತನ್ನ ಎಲ್ಲ ಅಣ್ವಸ್ತ್ರ ಕಾರ್ಯಕ್ರಮ ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ಗಳನ್ನು ಎಲ್ಲವನ್ನು ಇರಾನ್ನವರು ಡ್ರಾಪ್ ಮಾಡಬೇಕು. ಇಷ್ಟೆಲ್ಲ ಆಫರ್ ಕೊಟ್ಟಿದ್ದಾರೆ. ಇರಾನ್ನವರು ಆಗ ಡೋಂಟ್ ಕೇರು. ನೀವ್ಯಾರು ನಮಗೆ ಹೇಳಲಿಕ್ಕೆ? ನಾವು ಕಂಡೀಷನ್ ಹಾಕ್ತೀರಿ, ನೀವ್ಯಾರು ನಮ್ಮ ಕಂಡೀಷನ್ ಹಾಕಲಿಕ್ಕೆ? ಇರಾನ್ನವರು ಡೈರೆಕ್ಟ್ ಇದೇ ಕ್ಲಾಶ್ ನಡೀತಾ ಇದೆ. ಅವ್ರ ಕಂಡೀಷನ್ ಕೊಟ್ಟಿದ್ದಾರೆ, ಅವ್ರ ಎಟ್ನಿಕ್ಸಲ್ಲಿ ಕೊಟ್ಟಿದ್ದಾರೆ. ಇದೇ ಕ್ಲಾಶ್ ನಡೀತಾ ಇದೆ. ಇದ್ರ ಮೇಲೆ ಈಗ ನೆಕ್ಸ್ಟು ಮೀಟಿಂಗ್ ಏನಾಗುತ್ತೆ ನೋಡಬೇಕು. ಇರಾನ್ನವರು ನಾವು ಅಮೇರಿಕ ಜೊತೆಗೆ ಮಾತುಕತೆನೇ ನಡೆಸೋದಿಲ್ಲ ಅಂತ ಅವ್ರದ್ದು ಗಲಾಟೆ. ಅಮೇರಿಕಾ ತಂತಾನೇ ಮಾತುಕತೆ ನಡೆಸ್ತಾ ಇದೆ. ಟ್ರಂಪ್ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ, ಅವ್ರು ತಲೆ ಕೆಟ್ಟಂಗೆ ಮಾಡ್ತಾಯಿದ್ದಾರೆ ಅಂತ ಇರಾನ್ನವ್ರದ್ದು ಗಲಾಟೆ. ಹೀಗೆ ಮಾಡಿ ಟ್ರಂಪನ ಕಾಲು ಹಿಡಿತಾ ಇದ್ದಾರೆ. ಇದರಲ್ಲಿ ಗಲ್ಫ್ ಭಾಗದಲ್ಲಿ ಇರಾನ್ ಮತ್ತೆ ತನ್ನ ಉಗ್ರ ದಾಳಿಗಳನ್ನು ಮುಂದುವರಿಸಿದೆ. ಕುವೈತ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅತ್ಯಂತ ಸುಂದರವಾದ ವಿಮಾನ ನಿಲ್ದಾಣ, ಅದ್ರ ಮೇಲೆ ಕಂಟಿನ್ಯೂಸು ಅಟ್ಯಾಕ್ ಮಾಡ್ತಾಯಿದ್ದಾರೆ. ತುಂಬ ನೋವು ಅನಿಸುತ್ತೆ ನೋಡಿದ್ರೆ. ಪೂರ್ತಿ ವಿಮಾನ ನಿಲ್ದಾಣನ ಬಿಭತ್ಸ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಮೇರಿಕ ಕೂಡ ತನ್ನ ಮೆನ್ ಇನ್ ಕಮಾಂಡೋ ಪ್ಯಾರಾಟ್ರೂಪರ್ಸ್ ಈ ಭಾಗಕ್ಕೆ ರವಾನೆ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಕದನ ವಿರಾಮದ ಮಾತುಕತೆ, ಇನ್ನೊಂದು ಕಡೆಗೆ ರಕ್ತಸಿಕ್ತ ದಾಳಿ. ಈ ಹೈ ಲೆವೆಲ್ ಕನ್ಫ್ಯೂಷನ್ ಮತ್ತು ಅನ್ಸರ್ಟಿನಿಟಿ ಇದರಿಂದನೇ ಮಾರ್ಕೆಟ್ ಪ್ಯಾನಿಕ್ ಆಗಿಬಿಟ್ಟಿದೆ. ಇನ್ವೆಸ್ಟರ್ಸು ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಆಗಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಮತ್ತು ಲಾಸ್ಟ್ 1-2-3 ತಿಂಗಳಿಂದ ಕಂಪೇರ್ ಮಾಡಿ ಅಟ್ರಾಕ್ಟಿವ್ ಆಗಿತ್ತು ಬಂಗಾರ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿ ಮುಗಿಬಿದ್ದಿದ್ರು. ಸಡನ್ನಾಗಿ ಬಂಗಾರ ರೇಟ್ ಏಕದಮ್ ಜಂಪ್ ಆಗ್ಲಿಕ್ಕೆ ನೋಡಿದ್ರೆ 17,000-18,000 ರೂಪಾಯಿ ಇತ್ತು. 2 ಲಕ್ಷ ಹೋಗುತ್ತಂತೆ, 2 ಲಕ್ಷ ಹೋಗುತ್ತಂತೆ, 3 ಲಕ್ಷ ಹೋಗುತ್ತಂತೆ. ಎಲ್ಲರ ಬಾಯಲ್ಲೇ ಅದೇ ಸುದ್ದಿನೀಯ. ಬೆಳ್ಳಿ ಬಗ್ಗೆನೂ ಹಾಗೆ 4 ಲಕ್ಷ ಹೋಗುತ್ತಂತೆ, 6 ಲಕ್ಷ ಹೋಗುತ್ತಂತೆ. ನಮ್ಮ ತುಂಬ ಜನ ಜ್ಯುವೆಲರ್ಸು ಹಳೇ ಬೆಳ್ಳಿಯನ್ನು ಮುರ್ಲಿಕ್ಕೆ ಬರುತ್ತೆ, ಅದನ್ನು ವೆಂಡರ್ಸು ಕೊಡಲೂ ಇಲ್ಲ, ಇಟ್ಕೊಂಡ್ರು. ಇಷ್ಟು ಗೇಮ್ ಆಯಿತು. ಇದೆಲ್ಲ ಡಾಲರ್ಸ್ ಆಟ. ಅದು ಎಕ್ಸ್ಪ್ಲೇನ್ ಮಾಡ್ತೀನಿ.
ಯಾಕಂದರೆ ಈ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದ್ದಂಗೆ ತುಂಬ ಜನ ಹೆದರಿಬಿಡ್ತಾರೆ. ನಮ್ಮ ಹತ್ರದ ಫಿಸಿಕಲ್ ಗೋಲ್ಡು, ಶೇರ್ಗಳು ಪಟ ಪಟ ಸೇಲ್ ಮಾಡಿಬಿಡ್ತಾರೆ, ಲಾಸ್ ಮಾಡ್ಕೋತಾರೆ. ಇದು ಪರ್ಮನೆಂಟ್ ಲಾಸ್. ಸ್ವಲ್ಪ ಗೋಲ್ಡಿಗೆ ಸಿಲ್ವರಿಗೆ ಇನ್ವೆಸ್ಟ್ ಮಾಡಿದ್ಕೊಳ್ಳೆ ನಾಳೆನೇ ಟೈಮ್ ಬರಬೇಕು ಅಂತ ವೆಯ್ಟ್ ಮಾಡಬಾರ್ದು. ನಾನು ಮೊನ್ನೆ ನಿಮ್ಮೊಂದು ಆರ್ಟಿಕಲ್ ಹೇಳಿದ್ದೆ, ನನ್ನ ಮದುವೆ 25 ವರ್ಷ ಆ್ಯನಿವರ್ಸರಿ. 25 ವರ್ಷ ನನ್ನ ಮದುವೆ ಆದಾಗ ಒಂದಿನ ಬಂಗಾರ 450 ರೂಪಾಯಿ ಇತ್ತು. ಇವತ್ತು 20 ವರ್ಷ ಹತ್ರ 13,000 ರೂಪಾಯಿ ಇದೆ ಗ್ರಾಮಿಗೆ. ಅಂದರೆ 20 ವರ್ಷದಲ್ಲಿ 20 ಪಟ್ಟು ಜಾಸ್ತಿ ಆಯಿತು. ಸೊ ಗೋಲ್ಡ್ ಈಸ್ ಯಾವಾಗೂ ಸೇಫ್ ಹೇವನ್. ಹಾಗಾಗಿ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದಾಗ ಈ ಜಾಗಕ್ಕೆ ಇನ್ವೆಸ್ಟ್ ಮಾಡ್ದಂಗೆ, ಲ್ಯಾಂಡಿಂಗ್ ಮಾಡ್ದಂಗೆ. ಗೋಲ್ಡು 5 ವರ್ಷಕ್ಕಂತೂ ಕನ್ಫರ್ಮ್ ಡಬಲ್ ಆಗುತ್ತೆ. ಈ ರೀತಿ ವಾಲಟೈಲ್ ಮಾರ್ಕೆಟ್ ಇದ್ದಾಗ 2 ವರ್ಷದಲ್ಲಿ ಡಬಲ್ ಆಗುತ್ತೆ. ಯಾವುದೇ ನೀವು ಇಂಥ ಈ ETF, ಮ್ಯೂಚುವಲ್ ಫಂಡು ಇಂಥದ್ದೆಲ್ಲ ಇನ್ವೆಸ್ಟ್ ಮಾಡುವಾಗ ಸೇಬಿ ಅಂಡಿರೋದು ಇದನ್ನು ಹುಡುಕಿ ಮಾಡಿ. ಸೇಬಿ ಅಂದರೆ SEBI, ಸೇಬಿ ಇದು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದರ ಫುಲ್ ಫಾರ್ಮು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೇಬಿ ಅವರಂಟಿರೋದೇ ಮಾಡಿ. ಅವರು ಕರೆಕ್ಟಾಗಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಚಿನ್ನ ಏನು $4,134 ಬಿದ್ದಿದ್ದು ಈ ಭಯದ ವಾತಾವರಣದಲ್ಲಿ ಯಾರು ಸೇಲ್ ಮಾಡಿದ್ರು. ಈಗೆಲ್ಲ ತುಂಬ ಬೇಜಾರು ಮಾಡ್ತಾಯಿದ್ದಾರೆ, ನಾವೆಲ್ಲ ಸೇಲ್ ಮಾಡಿಬಿಟ್ವಿ, ನಾವೇ ಸೇಲ್ ಮಾಡಿಬಿಟ್ವಿ ಅಂತ. ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇನ್ವೆಸ್ಟ್ ಮಾಡ್ತಾನೆ ಹೋಗಬೇಕು. ಇನ್ ಫ್ಯೂಚರು ಲಾಂಗ್ ಟೈಮು ನಿಮಗೆ ಒಳ್ಳೆ ರಿಟರ್ನ್ಸ್ ಇದೆ. ಅದಕ್ಕೆ ಚಿನ್ನದ ಮೇಲೆ ಏನು ಸವಾರಿ ಆಗಿದೆ ಇದು ವಿಚಾರ ಮಾಡೋಣ. ಯುದ್ಧ ಶುರುವಾದಾಗ ಚಿನ್ನ ಯಾಕೆ ಬಿತ್ತು, ಈಗ ಹೇಳ್ತಾ ಇದೆ. ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮಾರ್ಕೆಟ್ ಸೈಕಾಲಜಿಯನ್ನು ಸ್ಟಡಿ ಮಾಡ್ಕೋಬೇಕು. ಯುದ್ಧ ಫೇಸ್ 1ನಲ್ಲಿ ಅದು ಏನಾಯಿತು, ಗಲ್ಫ್ನಲ್ಲಿ ಯುದ್ಧ ಶುರು ಆದ್ಕೊಳ್ಳೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಯಿತು, ಆಯಿಲ್ ಬೆಲೆ ಜಾಸ್ತಿ ಆದ್ಕೊಳ್ಳೆ ಪ್ರಪಂಚದಲ್ಲಿ ಹಣದುಬ್ಬರ ಜಾಸ್ತಿ ಆಯಿತು. ಹಣದುಬ್ಬರ ಕಂಟ್ರೋಲ್ ಮಾಡಲಿಕ್ಕೆ ಅಮೇರಿಕನ್ ಸೆಂಟ್ರಲ್ ಬ್ಯಾಂಕು ಬಡ್ಡಿ ದರನ್ನೇ ಜಾಸ್ತಿ ಮಾಡ್ಕೊಳ್ಳುತ್ತೆ ಅಂತ ಲೆಕ್ಕಾಚಾರ ಶುರು ಆಯಿತು. US ಡಾಲರ್ ಮತ್ತು ಬಾಂಡ್ ಈಲ್ಡು ವಿಪರೀತ ಸ್ಟ್ರಾಂಗ್ ಆಯಿತು. ಇವೆಲ್ಲ ಕಂಪ್ಲೀಟ್ ಒಂದು ಸಿಸ್ಟಮ್ ನಡೀತಾ ಇದೆ. ಯಾಕಂದ್ರೆ ನಾವು ಒಂದು ಸಿಸ್ಟಮಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇಟ್ಕೊಂಡು, ಒಂದು SIP ಇಟ್ಕೊಂಡು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡ್ತಾನೆ ಹೋಗಬೇಕು. ಯಾಕಂದರೆ ಮಾರ್ಕೆಟ್ ಭಾಳ ವಾಲಟೈಲ್ ಇರುತ್ತೆ. ಫೆಬ್ರವರಿಲಿ ಒಂದೇ ತಿಂಗಳಲ್ಲಿ ಗೋಲ್ಡ್ ETF ಮೇಲೆ $5.3 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಆಗಿದೆ. ಒಂದೇ ತಿಂಗಳಲ್ಲಿ $5.3 ಬಿಲಿಯನ್ ಇನ್ವೆಸ್ಟ್ ಮಾಡಿದ್ದಾರೆ. ಇದು ವಾಲಟೈಲ್ ಆಗ್ತಾ ಇರುತ್ತೆ. ನಾವು ಈಗ ಹಿಂದೆ ನಮ್ಮ ಇತಿಹಾಸದ ಪುಟಗಳನ್ನು ನಾವು ಸ್ಟಡಿ ಮಾಡೋಣ. ಇದು ನೋಡಲಿಕ್ಕೂ ನಿಮಗೆ ಚಿನ್ನದ ಅಸಲಿ ತಾಕತ್ತು ನಿಮ್ಗೆ ಗೊತ್ತಾಗುತ್ತೆ. ಯಾವಾಗೆಲ್ಲ ಪ್ರಪಂಚದಲ್ಲಿ ಮಹಾ ಬಿಕ್ಕಟ್ಟು ಬರುತ್ತೋ ಆವಾಗೆ ಈ ಚಿನ್ನ ಮೊದಲು ಸ್ವಲ್ಪ ಕುಸಿಯುತ್ತೆ, ಪ್ಯಾನಿಕ್ ಆಗಬಾರ್ದು. ಆಮೇಲೆ ಭಾರಿ ಪ್ರಮಾಣದಲ್ಲಿ ಇರುತ್ತೆ. ಉದಾಹರಣೆಗೆ ನಿಮಗೆ 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಗೊತ್ತಿರೋದು, ತುಂಬ ಭಯಾನಕ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿದ್ದದು. 2008 ಮಧ್ಯ 1 ಔನ್ಸ್ ಬಂಗಾರದ ಬೆಲೆ, 1 ಔನ್ಸಿಂದು $856. ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕದ ಲೆಹ್ಮನ್ ಬ್ರದರ್ಸ್ ಬ್ಯಾಂಕ್ ದಿವಾಳಿ ಆಯಿತು. ದೊಡ್ಡ ನ್ಯೂಸ್ ಇದು. ಮಾರ್ಕೆಟ್ ಒಂದೇ ಸಲ ಪ್ಯಾನಿಕ್ ಆಯಿತು. ಬಂಗಾರ $856 ಇರೋದು $777 ಬಂತು, $777.
ನವಂಬರ್ ಹೊತ್ತಿಗೆ ಮತ್ತು ಪಾತಾಳಕ್ಕೆ ಬಿತ್ತು. $718, $718. ಆ ಟೈಮಲ್ಲಿ ಯಾರು ಧೈರ್ಯ ಮಾಡಿ ಬಂಗಾರ ಖರೀದಿ ಮಾಡಿದ್ರೋ ಜಾಕ್ಪಾಟ್, ಅವ್ರ ಭವಿಷ್ಯ ಬದಲಾಗ್ಬಿಡ್ತು. ಯಾಕಂದರೆ ಅಲ್ಲಿಂದ ಇರ್ಲಿಕ್ಕಾಗಿ ಬಂಗಾರ 2011 ಹೊತ್ತಿಗೆ ಸುಮಾರು $800 ಕ್ರಾಸ್ ಆಯಿತು. ಅಂದರೆ ಬಾಟಮ್ ಲೆಕ್ಕ ಮಾಡಲಿಕ್ಕೆ ಹೋದರೆ 150ರಿಂದ 170% ಪ್ರಾಫಿಟ್ಟು, 200 ಪ್ರಾಫಿಟ್ಟು ಲೆಕ್ಕ ಮಾಡ್ಬೋದು ನೀವು. ಹಿಂದಿನ ಯುದ್ಧ ಎಲ್ಲ ರೆಕಾರ್ಡ್ ತೆಗೆದು ನೋಡಿ ನೀವು. ಗಲ್ಫ್ ಯುದ್ಧ ಇರ್ಬೋದು, ಇರಾಕ್ ಯುದ್ಧ ಇರ್ಬೋದು, ಅಥವಾ ಇತ್ತೀಚಿನ ಈ ರಷ್ಯಾ ಯುಕ್ರೇನ್ ಯುದ್ಧ ಇರ್ಬೋದು, ಪ್ರತಿಯೊಂದು ಯುದ್ಧ ಟೈಮಲ್ಲೂ ಚಿನ್ನದ ಬೆಲೆ 15ರಿಂದ 19% ಜಂಪ್ ಆಗಿದೆ. ಕಳೆದ 30 ವರ್ಷದ ರೆಕಾರ್ಡಲ್ಲಿ ಒಂದು 3-4 ವರ್ಷ ಮಾತ್ರ ಸ್ವಲ್ಪ ನೆಗೆಟಿವ್ ರಿಟರ್ನು. ಓವರಾಲ್ ಪ್ರತಿಯೊಂದು ಮಾಡಿದವರಿಗೆ ಯಾವಾಗೂ ಇನ್ವೆಸ್ಟ್ಮೆಂಟ್ರಿಗೆ ಟೋಟಲ್ ಭಾಳ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಗೋಲ್ಡು. ಯಾಕಂದರೆ ಪ್ರಪಂಚದ ಎಲ್ಲ ರಿಸರ್ವ್ ಬ್ಯಾಂಕು, ಎಲ್ಲ ಸೆಂಟ್ರಲ್ ಬ್ಯಾಂಕ್ನವರು ಸದ್ದಿಲ್ಲದೆ ಟನ್ಗಟ್ಟಲೆ ಗೋಲ್ಡು ಸ್ಟಾಕ್ ಮಾಡ್ತಾ ಇದ್ದಾರೆ. ಗೊತ್ತಿರಲಿ, ಎಲ್ಲ ಬ್ಯಾಂಕ್ನವರು ಚೈನಾ ದೊಡ್ಡ ಪ್ರಮಾಣದಲ್ಲಿ ಗೋಲ್ಡ್ ಸ್ಟಾಕ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಸಿಪ್ಪು ರನ್ ಮಾಡ್ತಾ ಇರಬೇಕು. ಸಿಪ್ ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, SIP, ಕಂಟಿನ್ಯೂಸ್ SIP ಇದರಲ್ಲಿ ನಾವು ಮಾಡ್ತಾ ಇರಬೇಕು. ಆಯಿತು. ಈ ನೆಕ್ಸ್ಟ್ ನಿಮ್ಮೆಲ್ಲ ಪ್ರಶ್ನೆ, 2026ಕ್ಕೆ ಬಂಗಾರ ಎಲ್ಲಿ ಬಂದಿರುತ್ತೆ? ಜಗತ್ತಿನ ಟಾಪ್ ಫೈನಾನ್ಷಿಯಲ್ ಸಂಸ್ಥೆ ಅವರಿಬ್ಬರ ಪ್ರಕಾರ ಫಸ್ಟಿಗೆ ನಿಮಗೆ ಗೋಲ್ಡ್ಮನ್ ಸ್ಯಾಚ್ ಹೇಳ್ತೀನಿ. ಗೋಲ್ಡ್ಮನ್ ಸ್ಯಾಚ್ ತುಂಬ ಫೇಮಸ್, ತುಂಬ ಹಳೆಯದು, ವರ್ಲ್ಡ್ ಫೇಮಸ್ ಸಂಸ್ಥೆ. ಅವ್ರ ಪ್ರಕಾರ 2026, ಇವತ್ತೇನು $4,500 ಇದೆ. ಅವ್ರ ಪ್ರಕಾರ 2026 ಎಂಡಿಗೆ $5,400 ಮುಟ್ಟುತ್ತೆ ಅಂತ ಹೇಳಿದೆ. ನೀವು ಗೂಗಲ್ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಗೋಲ್ಡ್ಮನ್ ಸ್ಯಾಚ್ ಹೊಡೆದ್ರೆ ಅವ್ರದ್ದು ಸರ್ವೆ ಪೂರ್ತಿ ಡೀಟೇಲ್ಸ್ ಬರುತ್ತೆ. ಇನ್ನು JP ಮಾರ್ಗನ್ ತುಂಬ ವರ್ಲ್ಡ್ ಫೇಮಸ್ ಅನಲಿಸ್ಟ್. JP ಮಾರ್ಗನ್ ಅವ್ರ ಅನಲಿಸ್ಟ್ ಅಂದರೆ ಜಗತ್ತಲ್ಲಿ ಪ್ರತಿಯೊಬ್ಬರು ಇದು ಮಾಡ್ತಾರೆ, ಗೌರವ ಕೊಡ್ತಾರೆ. ಅವರಂತೂ ಬಂಗಾರ ತುಂಬ ಬುಲಿಶ್ ಇದೆ. ಬಂಗಾರ 2026 ಎಂಡೊಳಗೆ $6,300 ಹೋಗುತ್ತೆ ಅಂತ ಅವ್ರು ಟಾರ್ಗೆಟ್ ಕೊಟ್ಟಿದ್ದಾರೆ. HSBC ಬ್ಯಾಂಕು ತುಂಬ ಫೇಮಸ್ ಬ್ಯಾಂಕು, ಅವರು $5,000 ಮೇಲೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಇವೆಲ್ಲ ನಂಬುವಂಥ ಇನ್ವೆಸ್ಟ್ಮೆಂಟು, ನಂಬುವಂಥ ಇನ್ಸ್ಟಿಟ್ಯೂಷನ್ಸು ನಾವು ನಂಬಲೇಬೇಕಾಗುತ್ತೆ. ಆದರೆ ಸ್ನೇಹಿತರೆ, ಇದು ನಾನು ಪ್ರೆಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಏನೂ ಆಗ್ಬೋದು ಜಗತ್ತಲ್ಲಿ, ಯಾವ ಮೊಮೆಂಟಿಗೆ ಏನಾಗೋದು ಗೊತ್ತಿಲ್ಲ. ಯುದ್ಧ ನಿಲ್ಲುತ್ತಾ ಇಲ್ಲ ಇನ್ನಷ್ಟು ರಾಷ್ಟ್ರಕ್ಕೆ ಹರಡುತ್ತಾ, ಎಲ್ಲಿ ಮತ್ತೆ ಇನ್ನಷ್ಟು ರಾಷ್ಟ್ರಕ್ಕೆ ಹರಡಿ ಮತ್ತು ಈ ಕೋವಿಡ್ ಟೈಮ್ ಥರ ಎಲ್ಲಿ ಮತ್ತೆ ಲಾಕ್ಡೌನ್ ಏನೋ ಸಾಗುತ್ತಾ. ನಿನ್ನೆ ಸಂಜೆ ಮಾನ್ಯ ಕೇಂದ್ರ ಸರ್ಕಾರದ ಒಂದು ಮೀಟಿಂಗ್ ಆಯಿತು. ರಾಜನಾಥ್ ಸಿಂಗ್ ಅವರು ಪ್ರಧಾನಮಂತ್ರಿಯವರ ಅಡ್ವೈಸ್ಮೆಂಟ್ ಮಾಡಿದ್ದಾರೆ. ಮೀಟಿಂಗಲ್ಲಿ ಏನು ಏನಿಸ್ತಾಗಿದೆ ಗೊತ್ತಿಲ್ಲ. ಅದರ ಬಗ್ಗೆ ಸುಮಾರು ರೂಮರ್ ಆಗ್ತಾಯಿದೆ. ಸದ್ಯದಲ್ಲೇ ಒಂದು ಗ್ಲೋಬಲ್ ಎನರ್ಜಿ ಲಾಕ್ಡೌನ್, ಏನು ಕೋವಿಡ್ ಲಾಕ್ಡೌನ್ ಆದಂಗೆ ಗ್ಲೋಬಲ್ ಎನರ್ಜಿ ಲಾಕ್ಡೌನ್ ಅಂತ ಈ ಟೈಪು ಆಗುತ್ತೆ ಅನ್ನೋ ಸುದ್ದಿ ಇದೆ. ಯಾಕಂದರೆ ಈಗಾಗಲೇ ಶ್ರೀಲಂಕಾ, ನೇಪಾಳ ಅಕ್ಕಪಕ್ಕ ಎಲ್ಲ ಇದಾಗಿದೆ. ಕ್ಯೂಬಾ ದೇಶ ಅಂತೂ ಪೂರ್ತಿ ಪವರೇ ಆಫ್ ಆಗಿಬಿಟ್ಟಿದೆ. ಅಲ್ಲಿ ಒಂದೊಂದೇ ದೇಶಕ್ಕೆ ಹರಡ್ತಾ ಇದೆ. ಈಗ ಫ್ಯೂಯಲ್ದು ಯುದ್ಧ ನಿಲ್ತು ಅಂದರೆ ಓಕೆ, ಟೋಟಲ್ ಸೀಸ್ ಫೈರ್ ಆಯ್ತಪ್ಪ, ಕದರಿ ವಿರಾಮ ಎಲ್ಲ ಆಯಿತು.
ಹೇಳ್ತೀನಿ ನಿಮಗೆ. ಬಂಗಾರ ಸ್ವಲ್ಪ ಮತ್ತು ಕಮ್ಮಿ ಆಗ್ಬೋದು. ಇಲ್ಲ ಮತ್ತೆ ಯುದ್ಧ ಭೀಕರ ಆಯಿತು, ಮತ್ತು ಇಷ್ಟು ಸಿವಿಯರ್ ಆಯಿತು, ಈ ಪ್ರತಿಯೊಬ್ಬರು ದೇಶದವರು ಎಲ್ಲರೂ ಹೇಳ್ತಾ ಇದ್ದಾರೆ, ಒಂದೊಂದೊಂದು ಹೇಳ್ತಾ ಇದ್ದಾರೆ. ನೋಡ್ಲಿಕ್ಕೆ ಹೋದರೆ ಇದು ಆ್ಯಕ್ಚುಲಿ ಇಸ್ರೇಲ್ ಇರಾನ್ ವಾರ ಅನಿಸೋದಿಲ್ಲ ನನಗೆ, ಇದು US ಚೈನಾ ವಾರ ಆ ಮೂಮೆಂಟ್ ಹೋಗ್ತಾ ಇದೆ. ಯಾಕಂದರೆ ಈ ವಾರು ಸೀರಿಯಸ್ ಆಗಿಬಿಟ್ರೆ ಇದು ಭಾಳ ಬಂಗಾರ ಹುಚ್ಚಾಟ ತೋರಿಸೋದು ಭಾಳ ಸಾಧ್ಯತೆ ಇದೆ. ಹಾಗಾಗಿ ಡಿಸಿಪ್ಲಿನ್ಡ್ ಆಗಿ, ಇನ್ಫಾರ್ಮ್ ಆಗಿ ಇದನ್ನು ನೀವು, ನಿಮಗೆ ಗೊತ್ತಾಗಬೇಕು. ನಿಮಗೆ ಮನೆಯಲ್ಲಿ ಇಲ್ಲ ತೋಟದ ಮನೆಯಲ್ಲಿ ಹಳ್ಳಿ ಎಲ್ಲ ಗೊತ್ತಾಗುತ್ತೆ. ನಿಮ್ಮ ಮನೇಲಂತೂ ನೀವು ಪೇಪರ್ ತರಿಸ್ತೀರಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ ಎಲ್ಲ ಪೇಪರ್ ತರಿಸ್ತೀರಿ. ಪೇಪರ್ ಫ್ರಂಟ್ ಪೇಜ್ ನೋಡ್ತಾ ಇರಿ, ಫ್ರಂಟ್ ಪೇಜ್ ಕೆಳಗೆ ಗೋಲ್ಡ್ ಬರ್ತಾ ಇರುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಟ್ರೆಂಡು ಅಂತ. ಆ ಟ್ರೆಂಡ್ ಮೇಲೆ ನಿಮ್ಮ ಹತ್ರ ಎಷ್ಟಾಗುತ್ತೋ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಎಷ್ಟೆಷ್ಟಾಗುತ್ತಾ ಅಷ್ಟು ಇಟ್ಕೊತಾ ಹೋಗಿ. ಒಂದು SIP, ನಾನು ಎಲ್ಲ ಗೋಲ್ಡಿಗೆ ಅಂತ ಹೇಳೋದಿಲ್ಲ, ಒಂದು ಡೈವರ್ಸಿಫೈ ಮಾಡಿ ಹಾಕಿ. ಒಂದು ಸ್ವಲ್ಪ ರಿಯಲ್ ಎಸ್ಟೇಟ್ಗೆ, ಸ್ವಲ್ಪ ಗೋಲ್ಡಿಗೆ, ಸ್ವಲ್ಪ ಸಿಲ್ವರಿಗೆ, ಹೀಗೆ ನೀವು ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡಿದಾಗ ನಿಮಗೆಲ್ಲೂ ಪೆಟ್ಟಾಗೋದಿಲ್ಲ. ನಿಮ್ಮದು ವೆಲ್ತ್ ಕ್ರಿಯೇಟ್ ಮಾಡೋದು ತುಂಬ ಈಸಿಯೆಸ್ಟ್ ಪಾಯಿಂಟ್ ಅದು. ಇದು ನಾನು ಕೊಟ್ಟಿರೋ ಮಾಹಿತಿ ಎಲ್ಲ ನಿಮಗೆ ಇಷ್ಟ ಆದರೆ, ಇದರಲ್ಲಿ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ಇದನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ನನಗೂ ಕಾಮೆಂಟ್ ಮಾಡಿ. ನನಗೆ ಗೊತ್ತಾಗುತ್ತೆ ನಾನು ಎಲ್ಲಿ ತಪ್ಪಿದ್ದೀನಿ ಹೇಳುವಾಗ ಅಂತ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ತಪ್ಪಬೇಡಿ. ಸ್ಟಾರ್ಟಿಂಗು ಹೇಳಿದ್ದು ನಿಮಗೆ, ಡಿಸರ್ವ್ ದ ಬೆಸ್ಟ್, ಹೋಪ್ ದ ವರ್ಸ್ಟ್ ಅಂತ. ಒಳ್ಳೆಯದಕ್ಕೆ ಪ್ರಯತ್ನ ಮಾಡೋಣ, ಕೆಟ್ಟದ್ದು ಆಶಿಸಿ ಮತ್ತು ಒಳ್ಳೆಯದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಪೂರ್ಣ ಮಾಹಿತಿಗೊಂಡು ನೀವು ನಮ್ಮ ಲೈಕ್ಸ್ ಎಲ್ಲ ಕೊಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗೋಣ. ನಮಸ್ತೆ. ಜೈ ಕರ್ನಾಟಕ, ಜೈ ಹಿಂದ್.